ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ? ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ. ನವಕರ್ನಾಟಕ ಸುದ್ದಿವಾಹಿನಿಯ ವರದಿಗೆ ಎಚ್ಚೆತ್ತುಕೊಂಡ ದೇವಲಗಾಣಗಾಪುರ ಗ್ರಾಮ ಪಂಚಾಯತಿ. ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದ ವಾರ್ಡ್ ನಂಬರ್ 5ರ ಇಂದಿರಾನಗರದಲ್ಲಿ ಮಂಗಳವಾರ ರಾತ್ರಿ ಸುರಿದ ವಿಪರೀತ ಮಳೆಯಿಂದಾಗಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಬಡ ಕುಟುಂಬಗಳ ಜೀವನ ಅಸ್ತವ್ಯಸ್ತಗೊಂಡಿದೆ. ಮನೆಗಳಲ್ಲಿ ದವಸ ಧಾನ್ಯಗಳು, ಹೊದಿಕೆಗಳು ಹಾಗೂ ಅವಶ್ಯಕ ಸಾಮಾನುಗಳು ನೀರಿನಿಂದ ಒದ್ದೆಯಾಗಿದ್ದು ಕುಟುಂಬಗಳು ಸಂಕಷ್ಟಕ್ಕೆ ತುತ್ತಾಗಿವೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ವಾರ್ಡ್ ನಂಬರ್ 5ರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಷಯ ತಿಳಿಸಿದರೂ ಸಮರ್ಪಕ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ನಾಗರಿಕರು ಮಧ್ಯರಾತ್ರಿ 1 ಗಂಟೆಗೆ ನವಕರ್ನಾಟಕ ಸುದ್ದಿವಾಹಿನಿಯ ಅಫಜಲಪುರ ವರದಿಗಾರ ಇಮ್ರಾನ್ ಮನಿಯಾರ ಅವರನ್ನ ಸಂಪರ್ಕಿಸಿ ಸಮಸ್ಯೆಯನ್ನ ಪ್ರಸ್ತಾಪಿಸಿದ್ರು. ನಮ್ಮ ವಾಹಿನಿಯ ತುರ್ತು ವರದಿ ಬೆಳಗಿನ 5 ಗಂಟೆಯಲ್ಲಿ ಪ್ರಸಾರವಾದ ಕೂಡಲೇ ದೇವಲಗಾಣಗಾಪುರ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯತ್ ಸದಸ್ಯರು ತಕ್ಷಣ ಸಭೆ ನಡೆಸಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು. ನಂತರ ಬೆಳಗ್ಗೆ ಜೆಸಿಬಿ ಯಂತ್ರವನ್ನ ಬಳಸಿ ವಾರ್ಡ್ ನಂಬರ್ 5ರಲ್ಲಿ ನೀರಿನ ಹರಿವು ತಾತ್ಕಾಲಿಕವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಸ್ಥಳೀಯರು ನವಕರ್ನಾಟಕ ಸುದ್ದಿವಾಹಿನಿಯ ವರದಿಗೆ ಸ್ಪಂದಿಸಿ ತಕ್ಷಣ ಕ್ರಮ ಕೈಗೊಂಡ ಪಂಚಾಯತ್ ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ನವಕರ್ನಾಟಕ ಸುದ್ದಿವಾಹಿನಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರು. ಆದರೆ ಶಾಶ್ವತ ಪರಿಹಾರಕ್ಕಾಗಿ ಚರಂಡಿ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯಗಳ ಸುಧಾರಣೆ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ. गरीब लोग बोले तो चेयरमैन साहब ನಮಸ್ಕಾರಗಳು. ನನ್ನ ಹೆಸರು ರಹೀಮ್ ಶೇಖ್ ಅಂತ. ನಿನ್ನೆ 2-3 ದಿನಗಳಿಂದ ಇಂದಿರಾನಗರಲ್ಲಿ ಭಾರಿ ಮಳೆ ಆದ್ದರಿಂದ ನಮ್ಮ ಬಡ ಕುಟುಂಬಗಳಿಗೆ ತುಂಬಾ ಹಾನಿಕರವಾಗಿತ್ತು. ಎಲ್ಲ ಅವ್ರ ಮನೆಗಳಲ್ಲಿ ನೀರು ನುಗ್ಗಿತ್ತು. ಅದನ್ನು ನೋಡಿ ರಾತ್ರಿ 1 ಗಂಟೆಗೆ ನವಕರ್ನಾಟಕ ನಮ್ಮ ಮಾಧ್ಯಮದವರು ಬಂದು ಎಲ್ಲ ಪರಿಶೀಲನೆ ಮಾಡಿ ನ್ಯೂಸ್ ಮಾಡಿದರು. ನಾನು ಹೋಗಿದ್ದೆ, ನೋಡಿದೆ ಎಲ್ಲ ಬಡ ಕುಟುಂಬದವರ ಮನೆಯಲ್ಲಿ ನೀರು ಬಹಳ ಆಗಿತ್ತು. ಆದ ತಕ್ಷಣ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಅಭಿವೃದ್ಧಿಗಾಗಿ ಯಾರೇನು ಕೆಲಸ ಮಾಡ್ತಾರ, ಕಾರ್ಯ ಅಧಿಕಾರಿಗಳಾಗ್ಲಿ,
ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಲಿ, ನಮ್ಮ ಮೆಂಬರ್ಗಳಾಗ್ಲಿ, ಸದಸ್ಯರುಗಳಾಗ್ಲಿ ಎಲ್ಲರಿಗೆ ನಾವು ಇದು ಮಾತನ್ನು ಹೇಳಿದ್ದೇವೆ. ಮರುದಿನವೇ ತಕ್ಷಣವೇ ಎಲ್ಲರೂ ಬಂದು ಅಧಿಕಾರಿಗಳಾಗ್ಲಿ, ಅಧ್ಯಕ್ಷರಾಗ್ಲಿ, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ಲಿ ಎಲ್ಲರೂ ಚರಂಡಿ ವ್ಯವಸ್ಥೆಯನ್ನು ಕ್ಲೀನ್ ಮಾಡಿದರು. ಅದಕ್ಕೋಸ್ಕರ ನಾವು ಈ ನವಕರ್ನಾಟಕ ಮಾಧ್ಯಮದಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಹೀಗೆ ಮುಂದೆ ನಮ್ಮ ಗಣಗಾಪುರದ ಎಲ್ಲ ರೋಡ್ಗಳಲ್ಲಿ, ಚರಂಡಿಗಳಲ್ಲಿ ಹಿಂಗೆ ಏನೇ ಪ್ರಾಬ್ಲಮ್ಸ್ ಬಂದ್ರು ತಾವು ನಮ್ಮ ಜೊತೆಗಿರಬೇಕು, ನಾವು ಕೂಡ ಸಹಕರಿಸುತ್ತೇವೆ, ನಾವು ನಿಮ್ಮ ಜೊತೆಗಿರುತ್ತೇವೆ ಅನ್ನೋದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇವೆ. ನಮಸ್ಕಾರಗಳು.